ಸಾಮಾನ್ಯವಾಗಿ ಪುಳಿಮುಂಚಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಈ ರೀತಿ ಪುಳಿಮುಂಚಿ ಮಾಡಿದ್ರೆ ಅನ್ನಕ್ಕೆ, ದೋಸೆಗೆ, ರಾಗಿ ಮುದ್ದೆಗೆ, ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂಗುಡೆ ಪುಳಿಮುಂಚಿ ಮಾಡ್ತಾ ಇದ್ದೇನೆ. ಬಂಗುಡೆ ಪುಳಿಮುಂಚಿಯಲ್ಲಿ ವೆರೈಟಿಯಲ್ಲಿ ಮಾಡ್ಬೋದು, ನಾವು ವಿಧ ವಿಧವಾಗಿ ಮಾಡ್ಬೋದು. ಒಂದೊಂದು ಪುಳಿಮುಂಚಿಗೂ ಒಂದೊಂದು ರುಚಿಯನ್ನು ಕೊಡ್ತದೆ. ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ತುಂಬ ಫ್ರೆಶ್ ಬಂಗುಡೆ, ನಮ್ಮಲ್ಲಿ ಹೇಳ್ತೇವೆ ನಾವು ಬಾರಿ ಪಜ್ಜಿ ಬಂಗುಡೆ ಅಂತ, ತುಂಬ ಚೆನ್ನಾಗಿರ್ತದೆ. ಈಗ ನಾವು ಮೀನನ್ನು ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನಾನು ಒಂದು ಮೀನನ್ನು 2 ಭಾಗಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ, 2 ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಧ ಸ್ಪೂನು ಮೆಂತೆ, ಹಾಗೆ 3/4 ಸ್ಪೂನು ಕಾಳುಮೆಣಸು ಹಾಕ್ತಾ ಇದ್ದೇನೆ. 25 ಮೆಣಸಿನಕಾಯಿ, ಅದರಲ್ಲಿ 4 ಗಿಡ್ಡ ಮೆಣಸಿನಕಾಯಿ, 21 ಬ್ಯಾಡಗಿ ಮೆಣಸಿನಕಾಯಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ 3 ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ, ಹಾಗೆ 1 ಸ್ಪೂನು ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ 1/4 ಸ್ಪೂನಷ್ಟು ನಾನು ವಾಮಕಾಳು ಹಾಕ್ತಾ ಇದ್ದೇನೆ. ವಾಮಕಾಳು ಮೀನಿಗೆ ಒಂದು ಒಳ್ಳೆ ಪರಿಮಳವನ್ನು ಇದು ಕೊಡ್ತದೆ. ಇದನ್ನು ಈಗ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಒಂದು ಟೊಮೆಟೊವನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈಗ ನಾನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಇದು ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ಈ ರೀತಿ ಹಾಕಿದರೆ. ಹಾಗೆ ನಾನು ಒಂದು 7 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಈಗ ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು ನೋಡಿ. ಈ ಥರ ಸಾಫ್ಟಾಗಿ ಗ್ರೈಂಡ್ ಆಗಬೇಕಿದು. ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಪುಳಿಮುಂಚಿ ಮಾಡಿದರೆ ಒಂದು ಪರಿಮಳ ಜಾಸ್ತಿ, ತುಂಬ ಚೆನ್ನಾಗಿರ್ತದೆ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನು ಜಜ್ಜಿ ಇರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಜಜ್ಜಿ ಬೆಳ್ಳುಳ್ಳಿ ಹಾಕಿದರೆ ಪುಳಿಮುಂಚಿಗೆಯಲ್ಲಿ ತಿನ್ನಲಿಕ್ಕೆ ಸಿಗುವಾಗ ತುಂಬ ಚೆನ್ನಾಗಿರ್ತದೆ. ಇದರ ಬಣ್ಣ ಬದಲಾಗಬೇಕು ನೋಡಿ, ಸ್ವಲ್ಪ ಫ್ರೈ ಮಾಡುವ. ಹಾಗೆ ನಾನಿಲ್ಲಿ 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂದಿದ ತಕ್ಷಣ ನಾವೀಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಕರಿಬೇವು ಸೊಪ್ಪು ಹಾಕಿದರೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಚೆನ್ನಾಗಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಫ್ರೈ ಆದದ್ದು ಸಾಕು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಮಾಡಬಾರ್ದು, ಯಾಕಂದರೆ ಪುಳಿಮುಂಚಿ ಅಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಇದು ತುಂಬ ಚೆನ್ನಾಗಿರ್ತದೆ ನೋಡಿ. ಈ ಹದಕ್ಕೆ ಬಂದರೆ ಸಾಕು. ಈ ಥರ ಬಂದರೆ ತುಂಬ ಚೆನ್ನಾಗಿರ್ತದೆ. ಇದು ದೋಸೆಗಾಗಲಿ, ಅನ್ನಕ್ಕೆ, ರಾಗಿ ಮುದ್ದೆಗೆ ಎಲ್ಲ ಫಸ್ಟ್ ಕ್ಲಾಸ್ ಕಾಂಬಿನೇಷನ್. ಎಲ್ಲರೂ ಇಷ್ಟಪಡುವಂಥ ಒಂದು ಬಂಗುಡೆ ಪುಳಿಮುಂಚಿ. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಗಾತ್ರದ ಶುಂಠಿ ಮತ್ತು 4 ಹಸಿಮೆಣಸಿನ್ಕಾಯನ್ನು ನಾನು ಹಾಕಿದ್ದೇನೆ. ನಿಮಗೆ ಖಾರ ಯಾವ ರೀತಿ ಬೇಕು ನೋಡಿ ಆ ರೀತಿ ನೀವು ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಪುಳಿಮುಂಚಿಗೆ ಯಾವಾಗಲೂ ಉಪ್ಪು, ಹುಳಿ, ಖಾರ ಕರೆಕ್ಟಾಗಿ ಇರಬೇಕು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಈಗ ಮಸಾಲೆ ಕುದೀತಾ ಉಂಟಾ ಅಂತ ನೋಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ. ಖಾಲಿ ಮಸಾಲೆ ಅಷ್ಟೊಂದು ಪರಿಮಳ ಬರ್ತದೆ, ಯಾಕಂದರೆ ಪುಳಿಮುಂಚಿದು ಮಸಾಲೆ ಕರೆಕ್ಟ್ ಆದರೆ ಪುಳಿಮುಂಚಿ ಕೂಡ ಅಷ್ಟೇ ಸೂಪರಾಗಿ ಇರ್ತದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಒಂದೊಂದಾಗಿ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಎಲ್ಲದಕ್ಕೂ ಮಸಾಲೆ ತಾಗುವ ಹಾಗೆ ನಾವು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಮೊಟ್ಟೆ ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ಮೊಟ್ಟೆ ಸಿಗಲಿಲ್ಲ ಇವತ್ತು ನನಗೆ, ಸ್ವಲ್ಪ ಮೊಟ್ಟೆ ಸಿಕ್ಕಿದ್ರು, ಆದ್ರೂ ತುಂಬ ಚೆನ್ನಾಗಿರ್ತದೆ ಅದು ಕೂಡ ಹಾಕಿದರೆ. ಇದನ್ನೆಲ್ಲ ಸರಿಯಾಗಿ ನಾವು ಮಸಾಲೆ ತಾಗುವಂತೆ ಮಾಡಿ ಅದನ್ನೀಗ ನಾವು ಕುದಿಲಿಕ್ಕೆ ಬಿಡಬೇಕು. ನಮ್ಮ ಮಂಗಳೂರಲ್ಲಿ ಈ ರೀತಿ ಒಂದು ಪುಳಿಮುಂಚಿ ಮಾಡಿದರೆ ಕುಚ್ಚಲಕ್ಕಿದ್ದು ಗಂಜಿ ಇದ್ದರೆ ಸಾಕು, ಸೂಪರಾಗಿ ಇರ್ತದೆ. ಈಗ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಬನ್ನಿ, ಕುದೀತಾ ಉಂಟಾ ನೋಡುವ ನೋಡಿ. ಒಳ್ಳೆ ಚೆನ್ನಾಗಿ ಕುದಿ ಬರ್ತಾ ಉಂಟು. ಮೀನು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಕಣ್ಣು ನೋಡಿ ಯಾವ ರೀತಿ ನೋಡಿ ಬಿಳಿಯಾಗಿ ಕಾಣ್ತಾ ಉಂಟು, ಆಗ ಮೀನು ಬೆಂದಿದೆ ಅಂತ ಅರ್ಥ. ರುಚಿ ರುಚಿಯಾದ ಮಂಗಳೂರು ಸ್ಪೆಷಲ್ ಬಂಗುಡೆ ಪುಳಿಮುಂಚಿ ರೆಡಿಯಾಗಿದೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಬೆಂದದ್ದು ಸಾಕು. ಈಗ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಾವು. ಹೊಟ್ಟೆ ತುಂಬ ಹಸಿವಾಗ್ತಾ ಇರುವಾಗ ಈ ರೀತಿದ್ದು ಒಂದು ಪುಳಿಮುಂಚಿ ಮಾಡಿ ಊಟ ಮಾಡಿದರೆ ಅಂತೂ ಹೊಟ್ಟೆ ಗಟ್ಟಿ ಆಗ್ತದೆ. ಅಷ್ಟೊಂದು ಚೆನ್ನಾಗಿರುವ ರುಚಿಕರವಾದ ಮಂಗಳೂರು ಸ್ಪೆಷಲ್ ಪುಳಿಮುಂಚಿ, ನಮ್ಮ ಕುಡ್ಲದ ಬಂಗುಡದ ಪುಳಿಮುಂಚಿ ನಮಗೆ ಪೂರೆಗ್ಲೇ ಇಷ್ಟ ಆಪಿನಂಚಿನನೇ ಒಂಜಿ ಕಜಿಪು ಮಂದೇನಿ. ಖಂಡಿತ ನಿಖಲ್ ಪೂರ ಲೈಕ್ ಮನ್ಪುಲೆ ಒಂದೇನು ಅಂಚನೆ ಇಲ್ಲಡೆ ಟ್ರೈ ಮನ್ಪುಲೆ.